ಈಗ ನಾವು ಫಸ್ಟು ಸ್ಲೀವ್ಸ್ನ ಈ ರೀತಿ ಕಟ್ ಮಾಡಿದ್ದೀವಿ ಅಲ್ಲ. ಈ ರೀತಿ ಕಟ್ ಮಾಡಿದ್ಮೇಲೆ ನಾವು ಇವಾಗ ಹಿಂಗೆ ಹಾಕ್ಕೊಂಡ್ಬಿಟ್ರೆ, ಈಗ ನಾವು ಸ್ಲೀವ್ಸ್ ಕಟ್ ಮಾಡಿದ್ಮೇಲೆ ಅಗಲದಲ್ಲೇ ನಾವು ಹಾಕೋಕ್ಕಾಗಲ್ಲ. ಉದ್ದಕ್ಕೆ ನಾವು ಬಟ್ಟೆನ ಇಟ್ಕೋಬೇಕು. ಬಟ್ಟೆ ಇಟ್ಕೊಂಡು ಚೆಸ್ಟದು ಮೆಜರ್ಮೆಂಟ್ ಮಾಡು. ಚೆಸ್ಟದು ಮೆಜರ್ಮೆಂಟು ಎಷ್ಟಿದೆ? 9.5ಗೆ ನಮಗೆ ಎಕ್ಸ್ಟ್ರಾ ಬಟ್ಟೆ ಬೇಕಂದರೆ ನಾವು 2 ಇಂಚ್ ಆ್ಯಡ್ ಮಾಡಬೇಕು. 11.5ಗೆ ಅಷ್ಟು ಬಟ್ಟೆನೇ ಬರೋಷ್ಟು ಮಾಡಬೇಕು. ಯಾಕಂದರೆ ಮಿಕ್ಕಿದ್ದು ನಾವು ಬಟ್ಟೆ ಎಲ್ಲ ವೇಸ್ಟ್ ಮಾಡೋಂಗಿಲ್ಲ. 11.5ಗೆ ಮಾರ್ಕ್ ಹಾಕು. ಬ್ಲೌಸ್ನ ಉದ್ದ ಹಿಂದೆ ಹಿಂಭಾಗದ ಉದ್ದ ತಗೋಬೇಕು. ಶೋಲ್ಡರಿಂದ ಎಂಡ್ವರೆಗೂ ಜಾಸ್ತಿ ಎಳಿಬಾರ್ದು. ಒಂದು ಬೆಟ್ಟಲ್ಲಿ ಸ್ಪ್ರೆಡ್ ಮಾಡಿ ಎಷ್ಟು ಉದ್ದ ಇದೆ ನೋಡಬೇಕು. 15ಕ್ಕೆ ಪ್ಲಸ್ 1 ಇಂಚ್ ಎಕ್ಸ್ಟ್ರಾ. 1 ಇಂಚ್ ಎಕ್ಸ್ಟ್ರಾ ಏಕೆಂದರೆ ಕೆಳಗಡೆ ನಾವು ಲೈನಿಂಗ್ ಮಡ್ಚೋವಾಗ ಮತ್ತು ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಮಾಡೋವಾಗ ಅರ್ಧ ಇಂಚು ಹೋದರೆ 1 ಇಂಚು ನಮಗೆ ರೆಡಿ 15 ಇಂಚು ಕರೆಕ್ಟಾಗಿ ಸಿಗುತ್ತೆ. ಈಗ 16 ಇಂಚಿಗೆ ಮಾರ್ಕ್ ಹಾಕು. ಬಟ್ಟೆ ಅಲ್ಗಾಡ್ತಿದ್ರೆ ನಮಗೆ ಗುಂಡ್ಪಿನ ಹಾಕ್ಕೋಬೇಕು. 16 ಇಂಚಿಗಾದಮೇಲೆ ಈಗ ಇದನ್ನು ಕಟ್ ಮಾಡಿದ್ರೆ ಬೇಕಂದರೆ ನೀನು ಕಟ್ ಮಾಡ್ಕೋಬೋದು. ಈಗೇನು ಗುಂಡ್ಪಿನ ಹಾಕ್ಬಿಡೋದು, ಈಗ ಕಟ್ ಮಾಡಿದ್ರೆ ಮಾಡ್ಕೋಬೋದು. ಈಗ ಇದೆರಡನ್ನ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಬಟ್ಟೆ ಆ ಕಡೆ ಈ ಕಡೆ ಅಲ್ಲಾಡೋಂಗಿಲ್ಲ, ಗೊತ್ತಾಯ್ತಾ? ಈ ಕಡೆ ಹಿಂಗೆ ಜಾಯಿಂಟ್ ಮಾಡ್ಕೊ, 2 ಸಮ ಇಕ್ಕೋ. ಈಗ ಇದು ಹಿಂಭಾಗದ್ದು, ಗೊತ್ತಾಯ್ತಾ? ಇದು ಹಿಂಭಾಗದ್ದು, ಇದು ಮುಂಭಾಗದ್ದು. ಈಗ ನಿಂದು ರೆಡಿ ಬ್ಲೌಸ್ ಎತ್ಕೊ. ಈಗ ಫ್ರಂಟ್ ನೆಕ್ ಉದ್ದ, ಕತ್ತಿನ ಉದ್ದ, ಮುಂಭಾಗದ ಕತ್ತಿನ ಉದ್ದ ಮತ್ತು ಮುಂಭಾಗದ ಕತ್ತಿನ ಅಗಲ ಎಷ್ಟಿದೆ ನೋಡು. ಇಲ್ಲಿಂದ ಇಲ್ಲಿಗೆ ನಮ್ಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿಂದ ಹಿಂಗೆ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಅವ್ರು ಎಷ್ಟಕ್ಕೆ ಇಟ್ಟಿದ್ದಾರೆ? 7 ಇಂಚಿಗೆ ಇಟ್ಟಿದ್ದಾರೆ. 7 ಇಂಚು ಕತ್ತಿನ ಮುಂಭಾಗದ ಉದ್ದ, 7 ಇಂಚು ಅಗಲ. ಇಲ್ಲಿಂದ ಹಿಂಗಿಂತೆ ನೋಡೋದು 2.5, 3 2.5 ಇಂಚು. ಈಗ ಇಲ್ಲಿ ಹಾಕು. ಇದು ಕತ್ತಿನ ಅಗಲ 2.5. ಇಲ್ಲಿಂದ ಹಾಕೋದು, ಅಲ್ಲಿಂದಲ್ಲ, ಮೇಲಿಂದ ಹಾಕೋದು. 2.5 ಎಲ್ಲದೆ ಇದು ಇಲ್ಲಿ ಫೋಲ್ಡ್ ಮಾಡಿದ್ರಲ್ಲ ಅರ್ಧ ಇಂಚು, ಅದೇನಕ್ಕೆ ಬೇಕಾಗಿಲ್ಲ ನೋಡಿಲಿ. 2.5 ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಆಗಿ ಅವಾಗ ನಾವು ಇಲ್ಲಿ ಇಡಬೇಕಾಗಿರೋದು. ಸೆಂಟ್ರಾಗಿ ಇಲ್ಲೆಲ್ಲ ಇಡಂಗಿಲ್ಲ, ಇಲ್ಲಿಂದನೇ ಇಡಬೇಕು ಮೇಲಿಂದ. ಇದು 2.5. ಇದು ನೋಡಿ ಶೋಲ್ಡರ್, ಇದು ಶೋಲ್ಡರ್ದಿಲ್ಲಿ ಇದು ನಿನಗೆ 2.5 ಇದೆ. ಇಲ್ಲಿ ಅರ್ಧ ಇಂಚು, ಇಲ್ಲಿ ಅರ್ಧ ಇಂಚು, 3 ಇಂಚು. ನಿನಗೆ 3 ಬೇಕಂದರೆ ಇಟ್ಕೋಬೋದು. ನಮಗೆ ದೊಡ್ಡದು ಬೇಕಂದರೆ 3.5 ಇಡ್ಬೋದು. 3 ಬೇಕಾ? ಸ್ಟಾರ್ಟಿಂಗ್ ಕಲಿಯೋರು ಸ್ವಲ್ಪ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಂಡ್ರೆ ಓಕೆ. ಇದಿಷ್ಟಾದಮೇಲೆ ಈಗ ಹಾರ್ಮೋನ್ ರೌಂಡಿಂಗ್ ಅಂದರೆ ಕಂಕಳು ಭಾಗ ನಾವು ಹೆಂಗೆ ಕಂಡು ಹಿಡಿಯೋದಂದರೆ, ಇದು 2.5 + 3 ಎಷ್ಟಾಯಿತು? 5.5. 5.5ನ ಇಲ್ಲಿಂದ ಇಲ್ಲಿ ಉದ್ದಕ್ಕಿಡು. ಇಲ್ಲ ನಿನಗಿನ್ನೂ ಅರ್ಧ ಇಂಚು ನಮಗೆ ಟೈಟ್ ಆಗ್ತದೆ ಅಂದರೆ ಅರ್ಧ ಇಂಚು ಇಟ್ಕೋಬೋದು. 6 ಇಂಚಿಗಿಡು. ದೊಡ್ಡದಾಗಿ ಹಾಕು ಲೈನು. 6 ಇಂಚಿಗೆ ಲೈನ್ ಹಾಕು. ಆ ಕಡೆ 7 ಇಂಚು ಉದ್ದ, ಕತ್ತನ್ನು ಉದ್ದ ಅಳ್ದಲ್ಲ, ಎಲ್ಲಿ ಹಾಕಿದ್ಯಾ ಮಾರ್ಕು? ಇಲ್ಲಿ ಮೇಲೆ ನೀನು 2.5 ಎಲ್ಲಿ ಮಾಡಿದೆ ಅಲ್ಲೇ ಹಿಡ್ಕೋಬೇಕು. 7 ಇಂಚು. ಲೈನ್ ಹಾಕು. ಕೇಳಿಲ್ವಾ? 2.5 ಎಲ್ಲೈತೆ ನೀನು ಹಾಕ್ತಾ ಇರೋದು ಎಲ್ಲಿಗೆ? ಶೇಪ್ ಕೊಡೋದಕ್ಕೆ ನಿನಗೆ ಯಾವ ಶೇಪ್ ಬೇಕೋ ಕೊಟ್ಕೋಬೋದು. ರೌಂಡನ್ನು ಕೊಟ್ಕೋಬೋದು, ಇಲ್ಲ ವಿ ಶೇಪ್ ಕೊಟ್ಕೋಬೋದು, ಇಲ್ಲ ಸ್ಟಾರ್ ಕೊಟ್ಕೋಬೋದು. ಫಸ್ಟ್ ಇದು ಹಾರ್ಮೋಲ್ದು ಇಲ್ಲಿಗೆ, ಇಲ್ಲಿಂದ ಇಲ್ಲಿ ಎಂಡ್ ಮಾಡೋ.
ಇಲ್ಲಿ ಎಷ್ಟು ನೀನು ಅಳ್ದಿದ್ಯೋ ಅಷ್ಟೇ ಉದ್ದ ಇಲ್ಲೂ ಇರ್ತದೆ. ಬೇಕಂದರೆ ಕ್ಲಿಯರ್ ಡೌಟ್ ಚೆಕ್ ಮಾಡ್ಕೊ. ಇಲ್ಲಿಂದ ಇಲ್ಲಿಗೆ 6 ಇಂಚು. ಅಷ್ಟೇ. ಲೈನ್ ಹಾಕು. ಆಯಿತಾ? ರೌಂಡ್ ಶೇಪ್. ಈಗ ಆರ್ಮೋಲ್ದು ಶೇಪ್ ಹಾಕು. ಬ್ಯಾಕ್ ಸೈಡ್ಗೆ 1.5 ಇಂಚು. 1.5 ಇಂಚಿಗೆ ಇವಾಗ ನಮಗೆ ಇದು ಚೆಸ್ಟ್ದು ಮೆಜರ್ಮೆಂಟ್ ಎಷ್ಟಿತ್ತು ರೆಡಿ? 9.5ಗೆ ಇಲ್ಲಿ ಮಾರ್ಕ್ ಹಾಕು. ಇಲ್ಲಿಂದ ಇಲ್ಲಿಗೆ 9.5ಗೆ ಇಲ್ಲಿಗೆ ಇಡೋ. 9.5ಗೆ 9.5ಗೆ ಮಾರ್ಕ್ ಆಯಿತಾ? ಈಸಿಯಾಗಿ ಹೇಳ್ಕೊಡ್ತೀನಿ. ಈಗ ಇಲ್ಲಿಂದ ಇಲ್ಲಿ ಎಷ್ಟಿದೆ? 6ರಲ್ಲಿ ಅರ್ಧ ಮಾಡೋ. 3 ಇಂಚಿಗೆ ಮಾರ್ಕ್ ಹಾಕು. ಈ 3 ಡಾಟ್ನು ಜಾಯಿಂಟ್ ಮಾಡು. ಫ್ರೀ ಹ್ಯಾಂಡ್ ಶೇಪಲ್ಲಿ ಇದನ್ನು ಕಲಿಬೇಕು. ಬಂತ ರೌಂಡ್ ಶೇಪು? ಈಗ ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡು. ಅದೇ 1 ಇಂಚಿಗೆ ಆಯಿತಾ? ಈಗ ಅದೇ ಪಾಯಿಂಟು, ಆದರೆ ನಾವು ಮಾಡೋವಾಗ ಕಟ್ ಮಾಡೋವಾಗ ಇಲ್ಲಿಂದ ಸ್ವಲ್ಪ ಒಳಗೆ ತಗೋಬೇಕು. ಒಳಗೆ ಯಾಕೆ ತಗೋಬೇಕಂದ್ರೆ ನಮಗೆ ಇದು ರಿಂಕಲ್ಸ್, ಈಗ ನೀವು ಹಾಕ್ತಿರಲ್ಲ ಇಲ್ಲಿ ಬ್ಲೌಸ್ ಇದು ನೋಡಿ, ಈ ಥರ ಇಲ್ಲಿ ರಿಂಕಲ್ಸ್ ಆಗಲಿ ನಮಗೆ ಎಳ್ಕೊಳೋದಾಗಲಿ ಬರೋಲ್ಲ. ಅದಕ್ಕೋಸ್ಕರ 1/4 ಇಂಚು ನಾವು ಒಳಗಡೆ ಕಟ್ ಮಾಡ್ಕೋಬೇಕು. ಈ ರೀತಿ ಒಳಗಡೆ ಅಲ್ಲ ನೋಡಿ, ಇಲ್ಲಿಂದ ಅಷ್ಟೇ ಇರಬೇಕು. ಈ 3 ಇಂಚು ಏನಿದೆಯಲ್ಲ, ಇಲ್ಲಿಂದ ಹಿಂಗೆ ಒಂಚೂರು 1/4 ಇಂಚಷ್ಟು ಒಳಗೆ ಕಟ್ ಮಾಡಿಕೊಂಡು ಇದೇನು ಇಲ್ಲಿ ನೀನು ಫಸ್ಟ್ನೇದಕ್ಕೆ ಜಾಯಿಂಟ್ ಮಾಡಿದೆಯಲ್ಲ ಅದು ಅಲ್ಲಿಗೆ ಜಾಯಿಂಟ್ ಆಗಬೇಕು. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಬ್ಲೌಸ್ ಎತ್ಕೊ. ಈಗ ನೆಕ್ಸ್ಟ್ ನಮಗೆ ಬಸ್ಟ್ ಪಾಯಿಂಟ್, ಇದೇನು ಡಾಟ್ ಪಾಯಿಂಟ್ ಇರ್ತಲ್ಲ ಇದು ನಮಗೆ ಬಸ್ಟ್ ಪಾಯಿಂಟ್ ಅಂತಾರೆ. ಸರಿನಾ? ಇದು ಬಸ್ಟ್ ಪಾಯಿಂಟು. ಈಗ ಶೋಲ್ಡರ್ ತವಿಂದ ಹಿಂಗೆ ಸ್ವಲ್ಪ ಎಳೆದು ನಾವು ಈಗ ಇಟ್ಕೊಂಡು ಹಾಕಬೇಕು, ಮಾರ್ಕ್ ಹಾಕಬೇಕು. ಸೊ ನಾವು ಎಳಿದಿರನ್ನೇ ನಾವು ಮಾರ್ಕ್ ಹಾಕ್ತೀವಿ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಜಾಸ್ತಿ ಬಟ್ಟೆ ಕೊಟ್ಟು ನಮಗೆ ಹೊಲ್ದಿರ್ತಾರೆ. ಜಾಸ್ತಿ ಅಂದರೆ ಯಾಕೆ ಕೊಡ್ತಾರೆ ಅಂದರೆ ನಮಗಿದು ಚೆಸ್ಟ್ ಹತ್ರ ಶೇಪ್ ಬರೋಕ್ಕೋಸ್ಕರ. ಇಲ್ಲಾಂದರೆ ಚಪ್ಪೆ ಥರ ಇರುತ್ತೆ, ಅದು ಅಸಹ್ಯವಾಗುತ್ತೆ, ಬ್ಲೌಸ್ ಹಾಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲಿ 1.5 ಡಾಟಷ್ಟು ನಾವು ಮ್ಯಾಕ್ಸಿಮಮ್ ಹಿಡಿಲೇಬೇಕು. ಆ ಡಾಟ್ ಪಾಯಿಂಟ್ ಹಿಡಿದ್ರೆ ಇಲ್ಲಿ ನಮಗೆ ಬಟ್ಟೆ ಚಿಕ್ಕಾಗುತ್ತೆ. ಅದಕ್ಕೋಸ್ಕರ ಇದೆಷ್ಟಿದೆ ಅದರಲ್ಲಿ ನಾವು 1.5 ಇಂಚು ನಾವು ಆ್ಯಡ್ ಮಾಡ್ಕೋಬೇಕು. ಅಳತೆ ಮಾಡಿ. ಈಗ ಶೋಲ್ಡರ್ದು ಮತ್ತು ನೆಕ್ ಬಿಡ್ತದ ಮಧ್ಯ ನಾವು ಬಸ್ಟ್ ಪಾಯಿಂಟ್ನ ನಾವು ಚೆಸ್ಟ್ ಮೆಜರ್ಮೆಂಟ್ನ ಡಾಟ್ಸ್ಗೆ ಲೈನ್ ಹಾಕಬೇಕು. ಸೊ ಅದು ನಿಮ್ಗೆ 13.5 ಇದ್ದರೆ 13 ಇಂಚ್ ಇದ್ದರೆ ನಾವು 1 ಇಂಚ್ ಎಕ್ಸ್ಟ್ರಾ ಇಕ್ಕಲೇಬೇಕು. ಯಾಕಂದರೆ ಅದು ಬಟ್ಟೆ ನಮಗೆ ಹಿಡ್ಕೊಂಡಂಗೆ ಆಗುತ್ತೆ. ಅರ್ಥ ಆಯ್ತಾ? ಅಷ್ಟಾದಮೇಲೆ ನೆಕ್ಸ್ಟ್ ಇಲ್ಲಿಂದ ಈಗ ನೀನು ಡಾಟ್ ಪಾಯಿಂಟ್ ಇಲ್ಲಿವರೆಗೂ ಎಷ್ಟಿದೆ ಇದನ್ನು ಅಳತೆ ಮಾಡು. ಅಷ್ಟಿಂದ ಅಲ್ಲ, ನೆಕ್ದು ನಾವೆಲ್ಲಿ ಅಲ್ಲಿಂದ 7 ಇಂಚ್ ಇತ್ತಲ್ಲ, 7 ಇಂಚಿಗೆ ಬೇಡ. ಈಗ ಅದನ್ನು ಇಲ್ಲಿ ಎಷ್ಟಿದೆ ರೆಡಿ ನೋಡ್ಕೊ. ಇಲ್ಲಿಂದ ಇಲ್ಲಿ ಫುಲ್ಲು ನೋಡು, ಇಲ್ಲಿಂದ ಇಲ್ಲಿಗೆ 4. ಇದರಲ್ಲಿ ಅರ್ಧ ಇಂಚ್ ಇಲ್ಲಿ ಹೋಗಿರುತ್ತೆ, ಅರ್ಧ ಇಲ್ಲಿ ಅರ್ಧ ಹೋಗಿರುತ್ತೆ. ಟೋಟಲ್ಲು 5 ಇಂಚು. 5 ಇಂಚಿಗೆ ಅಲ್ಲಿ ಮಾರ್ಕ್ ಮಾಡು. ಹಾಂ, 5 ಇಂಚಿಗೆ ಆಯಿತಾ? ಈಗ 14 ಇಂಚಿಂದ 5 ಇಂಚಿಗೆ ಕರ್ವ್ ಶೇಪಾಗೆ ಒಂದು ಇದು ಕೊಡು. ಆಯಿತಾ? ಈಗ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹಾಕು.
ಇರು ನಿಂಗೆ ಕಂಕು ಗೊತ್ತಾಗಿಲ್ಲ ಅಂದರೆ ಸ್ಟ್ರೈಟ್ ಲೈನು ಈಗ ಕೆಳಗಡೆಯಿಂದ ಕೆಳಗಡೆ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಉದ್ದ ಇದೆ ಮಾರ್ಕ್ ಮಾಡಿ ಪಟ್ಟಿ ಬಿಟ್ಟು 7.5 8 ಈಗ ನಾವು ಆರ್ಮೋಲ್ದು ಏನು ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಇಲ್ಲಿಂದ ಅಲ್ಲಿ ಎಷ್ಟಿದೆ ನೋಡು 8. ಅಷ್ಟೇ ಕರೆಕ್ಟಾಗಿ ಬಂತ ಅಲ್ಲಿ ಮಾರ್ಕು. ಓಕೆ ಮೇಡಮ್. ಈಗ ನೆಕ್ಸ್ಟ್ ಡಾಟ್ ಪಾಯಿಂಟ್. ಈಗ ನಮ್ದೇನು ಇಲ್ಲಿ 14ಕ್ಕೆ ಮಾರ್ಕ್ ಮಾಡಿದೆಯಲ್ಲ ಅಲ್ಲಿಂದ ಇಲ್ಲಿಂದ ನಮಗಿದು 4 ಇಂಚಿಗೆ ಇರಬೇಕು ಆಯಿತಾ. 4 ಇಂಚಿಗೆ ಅಲ್ಲಿ ಮಾರ್ಕ್ ಮಾಡು. 4ಕ್ಕೆ ಮಾಡು, ಅದು ಎಷ್ಟಾನೆ ಇದ್ಕೊಂಡ್ಲೆ. ಓಕೆ ಓಕೆ. 4ಇಂದ ಈಗ ನಿಮ್ಮದು ರೆಡಿ ಬ್ಲೌಸಲ್ಲಿ ಡಾಟ್ ಪಾಯಿಂಟ್ ಎಷ್ಟಕ್ಕೆ ಹಿಡ್ದಿದ್ದಾರೆ ನೋಡು. 3.5 ಇಲ್ಲ ಅರ್ಧ ಇಂಚು ಇಲ್ಲಿ ಫೋಲ್ಡ್ ಮಾಡಿರ್ತಾರೆ. ನಿಮಗೆ ಜಾಸ್ತಿ ಬೇಡ ಅಂದರೆ 3ಕ್ಕೆ ಇಟ್ಕೋಬೋದು, ಇಲ್ಲ 2.5 ಇಟ್ಕೋಬೋದು. 3ಕ್ಕೆ ಹಾಕು. ಅಲ್ಲಿಂದ ಒಂದು ಟ್ರಯಾಂಗಲ್ ಶೇಪಾಗಿ ಆ ಕಡೆ ಈ ಕಡೆ 1 ಇಂಚು, ಆ ಕಡೆ ಈ ಕಡೆ 1 ಇಂಚು ಇರಬೇಕು. 2 ಇಂಚ್ ಅಲ್ಲ 3 ಇಂಚು. ಈ ಕಡೆ 1 ಇಂಚು, ಆ ಕಡೆ 1 ಇಂಚು. 3 ಇಂಚು. ಈಗ 14ಕ್ಕೆ ಮಾರ್ಕ್ ಮಾಡು. ಈಗ 4ರ ಹತ್ರ ಎಲ್ಲಿ ಹಾಕಿದೆ 4 ಪಾಯಿಂಟ್. ಅಲ್ಲಿ ಅಲ್ಲಿಂದ ಈ ಕಡೆ ಹಿಂಗೆ 1 ಇಂಚು, ಆ ಕಡೆಗೆ 1 ಇಂಚು ಅಂತ ಹೇಳಿದ್ದು. ಆ ಕಡೆ 1 ಇಂಚು, ಆ ಕಡೆ. ಈಗ ಅದನ್ನು ಟ್ರಯಾಂಗಲ್ ಮಾಡಬೇಕು. ಚಿಕ್ಕಿ ತಪ್ಪು. ಈಗ ಇಲ್ಲಿ 2.5 ಇದು ಹಿಂಗೆ ಟ್ರಯಾಂಗಲ್. ಈಗ ಇದರಲ್ಲಿ ನೆಕ್ಸ್ಟ್ ಇದು ಫಸ್ಟ್ ಡಾಟ್ ಪಾಯಿಂಟ್. 2ನೇ ಡಾಟ್ ಪಾಯಿಂಟ್ಗೆ ಇದರಲ್ಲಿ ಇಲ್ಲಿಂದ ಎಷ್ಟು ಉದ್ದ ಇದೆ ಅದರಲ್ಲಿ ಅರ್ಧ ಅಂದರೆ ಇದನ್ನು ಈ ಟೇಪ್ನ ಈ ಥರ ಫೋಲ್ಡ್ ಮಾಡಿದ್ರೆ ಕರೆಕ್ಟಾಗಿ ಅರ್ಧ ಸಿಗುತ್ತೆ ನಮಗೆ. ಅದು 2ನೇ ಡಾಟ್ ಪಾಯಿಂಟು. ಈಗ 3ನೇ ಅದು 2 ಇಂಚಿಗೆ 2.5 ಇಂಚಿಗೆ ಅದು ನಾವು ವಿ ಶೇಪ್ ಹೊಲ್ಕೋಬೇಕು. ಜಾಸ್ತಿ ಹೊಲಿಯಂಗಿಲ್ಲ. ವಿ ಶೇಪಲ್ಲಿ ಎಷ್ಟು ಇರುತ್ತೆ ಈ ಕಡೆ 1/4 ಇಂಚ್, ಈ ಕಡೆ 1/4 ಇಂಚ್ ಅಷ್ಟೇ. ಈಗ 3ನೇ ಡಾಟ್ ಪಾಯಿಂಟ್ಗೆ ಸ್ಕೇಲ್ ಟೇಪ್ ಇಡು. ಇದೇನು ನಾವು ಟ್ರಯಾಂಗಲ್ ಮಾಡಿರ್ತೀವಲ್ಲ ಈ ಫಸ್ಟ್ನೇ ಮಾರ್ಕಿಂದ ಇಟ್ಕೊಳ್ಳಿ ಟೇಪ್. ಇಲ್ಲಿಂದ ಈ ರೀತಿ ಹಿಂಗೆ ಸ್ಟ್ರೈಟಾಗೆ ಎಲ್ಲಿಗೆ ಬರುತ್ತೋ ಅದು ಎಲ್ಲಿಗೆ ಬರುತ್ತೋ ಅದಲ್ಲಿಗೆ ನಾವು ನಮ್ದು ಏನು ಫಸ್ಟ್ನೇದು ನಾವು ಆರ್ಮಲ್ ರೌಂಡಿಂಗ್ ಹಾಕಿರ್ತೀವಲ್ಲ ಅಲ್ಲಿಗೆ ಬರುತ್ತದು. ಅಲ್ಲಿಗೆ ಸ್ಟ್ರೈಟಾಗಿ ಬರೋದು 3 ಇಂಚಿಗೆ ಮಾರ್ಕ್. 3 ಇಂಚಿಗೆ ಅಲ್ಲಿ ಹಾಕಬೇಕು. ಅದನ್ನು ಜಾಸ್ತಿ ನಾವು ಹೊಲಿಯಂಗಿಲ್ಲ. 1/4 ಇಂಚಷ್ಟು ಮಾತ್ರನೇ ಹೊಲಿಬೇಕು. ಈಗ ಇದನ್ನು ಕಟ್ ಮಾಡು. ಕಟ್ ಮಾಡೋವಾಗ ಒಂದು ಬಟ್ಟೆ ಮಾತ್ರ ನಾವು ಕಟ್ ಮಾಡಬೇಕು. ಅಷ್ಟೇ. ಆವಾಗ ನಮಗೆ ಇಷ್ಟು ಬಟ್ಟೆ ಬೇಕಾಗುತ್ತೆ. 1 ಇಂಚು ನಾವು ಎಕ್ಸ್ಟ್ರಾ ಕಟ್ ಮಾಡಿ ವೇಸ್ಟ್ ಮಾಡೋಂಗಿಲ್ಲ. ಈಗ ಟರ್ನ್ ಮಾಡ್ಕೊ. ಗುಂಡು ಸೂಜಿ ಹಾಕಿರೋದ್ರಿಂದ ಬಟ್ಟೆ ಅಲುಗಾಡಲ್ಲ. ಈಗ ಇದು 4 ಕಟ್ ಮಾಡು. 2 ಕಟ್ ಮಾಡಿದ್ದು ಕೆಳಗಡೆಯಿಂದ ಈಗ ಅದು 4 ಕಟ್ ಮಾಡು. 4 ಕಟ್ ಮಾಡಬೇಕು. ಅದು ಗುಂಪಿನ ತೆಗೆದು ಬಿಡಲ್ಲಿ. ಈಗ ಅಲ್ಲಿ ಕೆಳಗಡೆಯಿಂದ 4 ಕಟ್ ಮಾಡು. ಅದು ಎತ್ತ ಅದು ಸೈಡ್ಗೆ ಹಾಕೋದು. ಅಲ್ಲಿಂದ 4 ಕಟ್ ಮಾಡಬೇಕು.
ಸ್ಟಾಪ್. ಈಗ ಇಲ್ಲಿಂದ 4 ಕಟ್ ಮಾಡಬೇಕು, ಒಳಗಡೆದು ಮಾತ್ರ. ಇದು ಮಾತ್ರ 4 ಕಟ್ ಮಾಡಬೇಕು. ಇದು ಹಿಂಭಾಗದ ಭಾಗ. ಕಟ್ ಮಾಡಾದ್ಮೇಲೆ ಇಲ್ಲಿ ನಾಚಕ್ಕು 4 ಬಟ್ಟೆಗೂ ನಾಚಾಕ್ಬೇಕು. ಅದು ನಮಗೆ ರೆಡಿ ಮಾರ್ಕ್. ಈಗ ಬರೀ 2 ಮಾತ್ರ ತಗೊಂಡು ಫ್ರಂಟ್ದು ಕಟ್ ಮಾಡಬೇಕು. ಬರೀ 2. ಶೋಲ್ಡರು ಸಪ್ರೇಟ್ ಮಾಡಬೇಕು. ಇದು ಒಳಗಡೆ ಇರೋದು ಸಪ್ರೇಟ್ ಮಾಡಬೇಕು, ಅವಾಗ ಬ್ಯಾಕು ಫ್ರಂಟು ಸಪ್ರೇಟ್ ಆಗುತ್ತೆ. ಈಗ ಎರಡನ್ನ ಹಿಂಗೆ ಕಟ್ ಮಾಡಿ ಅಲ್ಲಿ ಹೆಂಗೆ ಕಟ್ ಮಾಡಿದ್ರೆ ಅವಾಗ ನೀನು ಇಲ್ಲಿ ಬ್ಯಾಕ್ ಸೈಡ್ಗೆ ಮಾರ್ಕ್ ಹಾಕಿಲ್ಲ, ಹೆಂಗೆ ಕಟ್ ಮಾಡ್ತೀಯ? ಮೂರು ಪೀಸ್ ಬಂದ್ಬಿಡ್ತು. ಜಾಯಿಂಟ್ ಮಾಡ್ಕೊಬೇಕು. ಅದಕ್ಕೆ ಹೇಳಿದ್ದು 2 ಪೀಸ್ ಕಟ್ ಮಾಡಬೇಕು ಅಂತ. ಓಕೆ ಮೇಡಮ್. ಇರಿ ಮೇಡಮ್, ಇದೊಂದು ಸ್ವಲ್ಪ ಹಿಂಗೆ ಬರ್ತೀನಿ, ಯಾವ ಡಿಸೈನ್ ಬರ್ತದೆ ನೋಡ್ತೀನಿ. ಓಕೆ ಮೇಡಮ್. ಆಮೇಲೆ ಮೇಡಮ್ ರೆಡಿ ಕೊಡಿ ಮೇಡಮ್. ಈಗ ಇದನ್ನು ಫ್ರಂಟ್ದು ಆಯಿತು. ಈಗ ಇಲ್ಲಿ ಡಾಟ್ಗಳಿಗೆ ನಾವು ನಾಚ್ ಹಾಕೋಬೇಕು. ನಾಚಕ್ ನಾಲ್ಕಾಗಿ ಮಡಿಸ್ಬಿಡ್ಲಾ? ಅದು ಸಾಲಲ್ಲ 4 ಮಡ್ಚೋಕ್ಕೆ. ಆವಾಗ ನಾವಿಲ್ಲಿ ಬಟ್ಟೆ ಕಟ್ಕೋಬೇಕು. ನಮಗೆ ಈ ಶೇಪ್ ಬೇಕು. ಈಗ ನಾವೇನು ಫ್ರಂಟ್ ಪಾರ್ಟ್ ಕಟ್ ಮಾಡಿರ್ತೀವಲ್ಲ ಅದರಲ್ಲಿ ನಮಗೆ ನಾವು ಶೇಪ್ ಏನು ಕಟ್ ಮಾಡಿರ್ತೀವಲ್ಲ ಡಾಟ್ ಪಾಯಿಂಟ್ಗೆ ಪಟ್ಟಿ ಪೀಸು ಅದ್ರಾಗಿರುತ್ತೆ. ಸೊ ಅದನ್ನು ನಮಗೆ ಜಾಸ್ತಿ ಬಟ್ಟೆ ಇತ್ತು ಅಂದರೆ ಅದರಲ್ಲೇ ಸಿಗುತ್ತೆ 2 ಭಾಗನೂ. ಸೊ 4 ಇಂಚಿಗೆ ನಾವು ಕಟ್ ಮಾಡ್ಕೋಬೇಕು. ಇದು ಶೇಪ್ ಸಮೇತ 4 ಇಂಚು ಇರಬೇಕು. ಇದು ಜಾಸ್ತಿ ಆಯಿತು, ಅವಾಗ ನಮಗಿಲ್ಲಿ ಸ್ವಲ್ಪ ನಾವಿಲ್ಲಿ ಟ್ರಿಮ್ ಮಾಡ್ಕೋಬೇಕು. ಕತ್ರಿ ಕೊಡಿ. ಇದು ಇಷ್ಟುದ್ದ ನಮಗೆ ಕರ್ವ್ ಶೇಪು ನೀಟಾಗಿ ನಮಗೆ ಬರಬೇಕಂದ್ರೆ ಇದನ್ನೇ ಸ್ವಲ್ಪ ಇಷ್ಟು ನಮಗೆ ಕರ್ವ್ ಶೇಪ್ ಅನ್ನೋದು ಬರಬೇಕು. ಈಗ 4 ಇಂಚಿಗೆ ಅದನ್ನು ಕಟ್ ಮಾಡು. ಅದು ಇದ್ಕೊಂಡ್ಲೆ ಆಮೇಲೆ ನಾವು ಪಟ್ಟಿ ಹೊಲ್ದಾಗ ಅದು ನಮ್ಗೆ ಎಕ್ಸ್ಟ್ರಾ ಅದು ಬೇಕಾಗುತ್ತೆ, ಅದು ಆಮೇಲೆ ನಾವು ಕಟ್ ಮಾಡ್ಕೋಬೋದು. ನಮಗೆ 2 ಕ್ರಾಸ್ ಪಟ್ಟಿ ಸಾಕು ಅಂದರೆ ಹಾಕ್ಕೋಬೋದು, ಇಲ್ಲ ನಮಗೆ ಸ್ವಲ್ಪ ಸ್ಟಿಫ್ ಆಗಬೇಕಂದ್ರೆ ಅದೇ ಥರದ್ದು ಇನ್ನೊಂದು ನಾವು ಸೇರಿಸಿ ಆ್ಯಡ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇದು ಫ್ರಂಟ್ ಪಾರ್ಟ್ ಆಯಿತು. ಈಗ ಬ್ಯಾಕ್ ಪಾರ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೀವು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಟೇಕ್ ಕೇರ್. ಈಗ ಫ್ರಂಟ್ ಪಾರ್ಟ್ದು ತೋರಿಸಿದಾಯಿತು. ಈಗ ಬ್ಯಾಕ್ ಪಾರ್ಟ್ನ ಯಾವ ರೀತಿ ಕಟ್ ಮಾಡ್ತಾರೆ ಅಂತ ನೋಡೋಣ. ಸೊ ಕಟ್ ಮಾಡಿ. ಈಗ ನಾವು ಏನು ಫಸ್ಟ್ 2.5 ಮತ್ತು ಶೋಲ್ಡರ್ದು ಹಾಕಿರ್ತೀವಲ್ಲ 3, ಅದಕ್ಕೆ ನೀವಿಲ್ಲಿ ಒಂದು ಮಾರ್ಕ್ ಹಾಕ್ಕೋಬೇಕು. ಅದು ನಮಗೆ ಕನ್ಫ್ಯೂಸ್ ಆಗೋಲ್ಲ. ನಿಮ್ಗೆ ಇವಾಗ ಡೀಪು ಹಳೇದು ತೆಗೀರಿ.
ಹಾಗಲ್ಲ, ಟೇಪ್ ತಗೋ. ಈಗ ಇಲ್ಲಿಂದ ಇಲ್ಲಿ ಸೆಂಟ್ರು ಡೀಪ್ ಎಷ್ಟಿದೆ ಅಂತ ನೋಡ್ಕೋಬೇಕು. 5.5. ಹಾಂ, ಕೆಳಗಡೆಯಿಂದ 1 ಇಂಚ್ ಬಿಟ್ಬಿಟ್ಟು, ನನಗೆ ಬ್ಯಾಕ್ ಇನ್ನೂ ಸ್ವಲ್ಪ ಡೀಪ್ ಬೇಕಂದರೆ ಇನ್ನೂ 1 ಇಂಚ್ ಇಟ್ಕೋಬೋದು. ಇಲ್ಲಿಂದ ಇಲ್ಲಿ ನಿನ್ಗೆ ಅಗಲ ಬೇಕು, ಬ್ರಾಡ್ ಬೇಕಂದರೆ 3 ಇಂಚು 3.5 ನೀನು ಇಲ್ಲೇ ಎಷ್ಟನ್ನು ಮಾಡ್ಕೋಬೋದು. ಬಟ್ ನಿನ್ನ ಮೇಲೆ ಏನೋ 3 ಇಂಚು 3.5 ಅಲ್ಲಿಡಂಗಿಲ್ಲ. ನಮಗೆ ಬ್ರಾಡ್ ಅಗಲ ಬೇಕಂದರೆ ನಾವೇನಿದ್ರು ಕೆಳಗಡೆನೇ ಇಟ್ಕೋಬೇಕು. ಈಗ ನಾವೇನು 2.5ಗೆ ನಾವಿಲ್ಲಿ ಇಟ್ಟಿರ್ತೀವಲ್ಲ, ಸೊ ನಾವು ಕೆಳಗಡೆ 3.5ಗೆ ಬ್ರಾಡ್ ಇಕ್ಕಿದ್ರೆ ಅಲ್ಲಿಂದನೇ ನಮಗೆ ಈ ಎಂಡಿಗೆ 2.5ಗೆ ನಾವು ಲೈನ್ ಹಾಕಬೇಕು. ಅಲ್ಲಿ ಕೆಳಗಡೆ ಎಂಡ್ ಮಾಡಿರಿ ಲೈನು. ಈಗ ನಿಮಗೆ ರೌಂಡ್ ಶೇಪ್ ಬೇಕೋ ವಿ ಶೇಪ್ ಬೇಕೋ, ಶೇಪ್ ನೀವು ಯಾವುದನ್ನು ಬರ್ಕೋಬೋದು. ಮಾರ್ಕಕ್ಕೆ ಯಾವ ಶೇಪ್ ಬೇಕೋ ಅದು. ಈ 2 ಶೋಲ್ಡರಿಂದ ಅಲ್ಲಿಗೆ ಇಟ್ಕೊಂಡ್ರೆ ನಮಗೆ ಡಾಟ್ ಪಾಯಿಂಟ್ ಸಿಗುತ್ತೆ. ಸೊ ಮಾರ್ಕ್ ಮಾಡಿ. ಆ ಮಧ್ಯಕ್ಕೆ ಬರೋ ಪಾಯಿಂಟ್, ಡಾಟ್ ಪಾಯಿಂಟ್ಗೆ ಆ ಕಡೆ ಈ ಕಡೆ ಅರ್ಧ ಇಂಚು, ನಮಗೆ 1 ಇಂಚಿಗೆ ಮಾರ್ಕ್ ಬರುತ್ತೆ 2 ಸೈಡು. ಅವಾಗ ನಮಗೆ ಹಿಂದೆಗಡೆ ಬ್ಯಾಕ್ ಸೈಡು ಬ್ಯಾಕ್ ಪಾರ್ಟು ಸ್ಟಿಫಾಗಿ ಕೂತ್ಕೊಳ್ತದೆ. ಆ ಲೈಟ್ ಹಾಕಿ ಅವಾಗ ಇದು ಕಟ್ ಮಾಡಿದ್ರೆ ಬ್ಯಾಕ್ ಪಾರ್ಟು ರೆಡಿ ಆಗುತ್ತೆ. ಇಷ್ಟು ನಮ್ಮದು ಬ್ಲೌಸ್ ಮಾರ್ಕಿಂಗ್ ಮತ್ತು ಕಟ್ಟಿಂಗ್. ಸೊ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಅರ್ಥ ಆಯ್ತೋ ಇಲ್ವೋ ನೀವೇ ಹೇಳಬೇಕು. ಅರ್ಥ ಆಯಿತು ಮೇಡಮ್. ಈ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ನ ಲೂವೀಸ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.